ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಇವತ್ತಿನ ದಿನ ನಿಮಗೆಲ್ಲರಿಗೂ ಉಪಯುಕ್ತವಾಗುವಂತಹ ಸರಳ ಸುಲಭ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಹೌದು, ಸಾಧಾರಣವಾಗಿ ನಿಮಗೆಲ್ಲರಿಗೂ ಈ ಒಂದು ವಸ್ತು ಉಪಯೋಗಕ್ಕೆ ಬರುತ್ತದೆ ಹಾಗೂ ಸಾಮಾನ್ಯವಾಗಿ ಸಿಗುತ್ತದೆ. ಎಲ್ಲ ಕಡೆ ದೊರೆಯುವಂತಹ ಈ ಒಂದು ವಸ್ತುವಿನಿಂದ ನೀವು ಹಲವಾರು ಪ್ರಯೋಜನಗಳನ್ನು ಪಡೆಯಬಹುದು. ಇವತ್ತಿನ ದಿನ ಗೋಮತಿ ಚಕ್ರದ ಉಪಯೋಗದ ಬಗ್ಗೆ ಹಾಗೂ ಅದನ್ನು ಯಾವ ರೀತಿ ಬಳಸೋದ್ರಿಂದ ನಮ್ಮ ಎಲ್ಲ ಜೀವನದ ಕಷ್ಟಗಳನ್ನು ನಿವಾರಿಸಿಕೊಳ್ಳಬಹುದು ಎಂಬುದನ್ನು ಸುಲಭವಾಗಿ ತಿಳಿಯುವ ಪ್ರಯತ್ನ ಮಾಡೋಣ. ಪ್ರಾಚೀನ ಕಾಲದಿಂದಲೂ ಈ ಗೋಮತಿ ಚಕ್ರಕ್ಕೆ ವಿಶೇಷವಾದ ಮಹತ್ವವನ್ನು ನೀಡಲಾಗಿದೆ. ವಿಷ್ಣು ದೇವ ಹಾಗೂ ಮಹಾಲಕ್ಷ್ಮಿಯ ಅವತಾರವೆಂದು ಪರಿಗಣಿಸಲ್ಪಡುವ ಈ ಒಂದು ಗೋಮತಿ ಚಕ್ರವನ್ನು ಮನೆಯಲ್ಲಿ ಇಟ್ಟರೆ ಸಾಕು, ನಿಮ್ಮ ಮನೆಯು ಸುಖ ಸಂತೋಷ ಸಮೃದ್ಧಿಯಿಂದ ತುಳುಕುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ನಮ್ಮ ಹಿಂದೂ ಶಾಸ್ತ್ರಗಳಲ್ಲಿ ಗೋಮತಿ ಚಕ್ರವನ್ನು ಲಕ್ಷ್ಮೀ ದೇವಿಯ ಸ್ವರೂಪವೆಂದು ಪರಿಗಣಿಸಲಾಗುತ್ತದೆ. ಹಾಗಾಗಿ ಪ್ರತಿಯೊಂದು ಮನೆಗಳಲ್ಲಿ ಈ ಗೋಮತಿ ಚಕ್ರವನ್ನು ಇರಿಸಿ ಪೂಜಿಸುವುದರಿಂದ ಅಸಾಧಾರಣವಾದ ಅಪಾರವಾದಂತಹ ಒಂದು ಮಹಾಲಕ್ಷ್ಮಿಯ ಕೃಪೆಯನ್ನು ಪಡೆಯಬಹುದಾಗಿದೆ. ಭಾರತದಲ್ಲಿ ಅನೇಕ ಪ್ರಾಚೀನ ಸಂಪ್ರದಾಯಗಳು ಮತ್ತು ಆಚರಣೆಗಳು ತಲೆಮಾರುಗಳಿಂದಲೂ ಅನುಸರಿಸುತ್ತಾ ಬಂದಿದ್ದಾರೆ. ಅದರಲ್ಲಿ ಒಂದು ಅಭ್ಯಾಸವೆಂದರೆ ಈ ಒಂದು ಗೋಮತಿ ಚಕ್ರದ ಪೂಜೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹಾಗೂ ವಾಸ್ತುಶಾಸ್ತ್ರದ ಪ್ರಕಾರ ಈ ಒಂದು ಗೋಮತಿ ಚಕ್ರವು ಅತ್ಯಂತ ಪವಿತ್ರವಾದಂತಹ ಒಂದು ಕಲ್ಲು, ವಿಶೇಷ ಶಕ್ತಿ ಇರುವಂತಹ ಒಂದು ಅಸಾಧಾರಣವಾದಂತಹ ಕಲ್ಲಾಗಿದೆ. ಈ ಒಂದು ಗೋಮತಿ ಚಕ್ರವು ಹಣವನ್ನು ಆಕರ್ಷಣೆ ಮಾಡಬಲ್ಲಂತಹ, ಒಂದು ಸಮೃದ್ಧಿಯನ್ನು ಆಕರ್ಷಣೆ ಮಾಡಬಲ್ಲಂತಹ ಒಂದು ವಸ್ತುವಾಗಿದೆ. ಇದು ನಿಮ್ಮ ಜೀವನವನ್ನು, ಯೋಗಕ್ಷೇಮವನ್ನು ಹೆಚ್ಚಿಸಲು ವಸ್ತುವನ್ನು ಹಲವಾರು ಕಡೆ ಹಲವಾರು ವಿಧದಲ್ಲಿ ಬಳಸಲ್ಪಡುತ್ತಾರೆ. ಉತ್ತಮ ವೃತ್ತಿ ವ್ಯವಹಾರಕ್ಕಾಗಿ ಈ ಒಂದು ಚಕ್ರವನ್ನು ಬಳಸಲಾಗುತ್ತದೆ. ಹಾಗೂ ಈ ಒಂದು ಗೋಮತಿ ಚಕ್ರದ ವಿಶೇಷವೇನೆಂದರೆ ಸುದರ್ಶನ ಚಕ್ರವೆಂದು ಕೂಡ ಹೇಳಲಾಗುತ್ತದೆ. ಒಂದು ಪೂಜ್ಯ ಹಾಗೂ ಅತೀಂದ್ರಿಯ ಶಕ್ತಿ ಇರುವಂತಹ ಈ ಒಂದು ವಸ್ತು ಸಮೃದ್ಧಿ, ಅದೃಷ್ಟ ಹಾಗೂ ನಿಮ್ಮನ್ನು ನಕಾರಾತ್ಮಕ ದೃಷ್ಟಿಯಿಂದ ರಕ್ಷಣೆಯನ್ನು ನೀಡುತ್ತದೆ. ಅನೇಕ ವ್ಯಕ್ತಿಗಳು ಇದು ಅವರ ಜೀವನದಲ್ಲಿ, ವ್ಯವಹಾರದಲ್ಲಿ ನಿರಂತರವಾಗಿ ಬಳಸೋದ್ರಿಂದ ಹಾಗೂ ಅವರ ಜೀವನದಲ್ಲಿ ಅಭಿವೃದ್ಧಿಯನ್ನು ಹೊಂದಿದ್ದಾರೆ. ತಮ್ಮ ವ್ಯವಹಾರಗಳನ್ನು, ವೃತ್ತಿ ಜೀವನವನ್ನು ಹೆಚ್ಚಿಸಲು ಈ ಒಂದು ಗೋಮತಿ ಚಕ್ರವನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವುದರ ಮೂಲಕ ಯಶಸ್ಸನ್ನು ಕೂಡ ಸಾಧಿಸಿದ್ದಾರೆ. ಈ ಗೋಮತಿ ಚಕ್ರವನ್ನು ನಾವು ಯಾವ ರೀತಿ ಬಳಸಬೇಕು ಹಾಗೂ ಅದನ್ನು ಹೇಗೆ ಎಲ್ಲ ಉಪಯೋಗಿಸ್ಕೋಬೇಕು ಎಂಬುದರ ಬಗ್ಗೆ ನೋಡುವುದಾದರೆ, ಈ ಒಂದು ಗೋಮತಿ ಚಕ್ರವನ್ನು ಬಳಸುವ ಮೊದಲು ಸಂಪೂರ್ಣವಾಗಿ ಶುದ್ಧೀಕರಣ ಮಾಡುವುದು ಅತ್ಯಂತ ಮುಖ್ಯವಾಗಿರುತ್ತದೆ. ಇದನ್ನು ನಿಮ್ಮ ಮನೆಗೆ ತಂದ ನಂತರ ನಿಮ್ಮ ಮನೆಯಲ್ಲಿ ಇರುವಂತಹ ಗಂಗಾಜಲದಿಂದ ಶುದ್ಧಗೊಳಿಸಬೇಕು. ಹಾಗೂ ನೀರಿಗೆ ಚಿಟಿಕ ಅರಿಶಿಣವನ್ನು ಹಾಗೂ ಸಮುದ್ರದ ಉಪ್ಪಿನೊಂದಿಗೆ ಬೆರೆಸಿ ಶುದ್ಧ ನೀರಿನಲ್ಲಿ ಕೆಲವು ಗಂಟೆಗಳ ಕಾಲ ಮುಳುಗಿಸಿ ನಂತರ ಶುದ್ಧೀಕರಣವನ್ನು ಮಾಡಬೇಕಾಗುತ್ತದೆ. ಹೌದು, ಗೋಮತಿ ಚಕ್ರವನ್ನು ಕೆಲವು ಗಂಟೆಗಳ ಕಾಲ ಸೂರ್ಯನ ಬೆಳಕಿನಲ್ಲಿ ಇರಿಸಿ, ಇದರಿಂದ ಅದು ಒಂದು ಶಕ್ತಿಯುತವಾದಂತಹ ಹಾಗೂ ಪ್ರಭಾವವನ್ನು ಬೀರಲು ಆರಂಭಿಸುತ್ತದೆ. ಇದರಿಂದ ಧನಾತ್ಮಕ ವಾತಾವರಣ ಉಂಟು ಮಾಡಲು ಶುರು ಮಾಡುತ್ತದೆ. ಈ ಒಂದು ಗೋಮತಿ ಚಕ್ರವನ್ನು ಯಾವುದೇ ವ್ಯಕ್ತಿ ಪೆಂಡೆಂಟ್ ಆಗಿ, ಬ್ರಾಸ್ಲೆಟ್ ಆಗಿ ಅಥವಾ ತನ್ನ ಬೆರಳುಗಳಿಗೆ ರಿಂಗ್ಗಳಾಗಿ ಬಳಸಬಹುದು. ಹೌದು, ಶುಕ್ರವಾರ, ಮಂಗಳವಾರ ದಿನದಂದು ಈ ಒಂದು ಪೆಂಡೆಂಟ್ ಅನ್ನು ಧರಿಸುವುದರಿಂದ ಆ ವ್ಯಕ್ತಿಯ ಉತ್ತಮವಾದಂತಹ ಆರೋಗ್ಯ, ಅದೃಷ್ಟವನ್ನು ಆಕರ್ಷಿಸುವ ಶಕ್ತಿಯನ್ನು ಪಡೆದುಕೊಳ್ಳುತ್ತಾನೆ. ನಿಮ್ಮ ಮನೆಗಳಲ್ಲಿ ಈ ಒಂದು ಗೋಮತಿ ಚಕ್ರವನ್ನು ಇರಿಸಿ ಪೂಜಿಸುವುದರಿಂದ ಹಲವಾರು ಉಪಯೋಗಗಳನ್ನು ನೀವು ಕಾಣಬಹುದು. ನಿಮ್ಮ ಮನೆಯ ಆಗ್ನೇಯ ಮೂಲೆಯಲ್ಲಿ ಗೋಮತಿ ಚಕ್ರವನ್ನು ಇಡುವುದರಿಂದ ಉತ್ತಮವಾದಂತಹ ಧನಾತ್ಮಕ ವಾತಾವರಣ ಉಂಟಾಗ್ತಾ ಹೋಗುತ್ತದೆ ಹಾಗೂ ಉತ್ತಮವಾದಂತಹ ಶಕ್ತಿಯನ್ನು ಆಕರ್ಷಣೆ ಮಾಡುತ್ತದೆ, ನಕಾರಾತ್ಮಕ ದೃಷ್ಟಿಯನ್ನು ತಡೆಯುತ್ತದೆ ಹಾಗೂ ಮನೆಯನ್ನು ಸಮೃದ್ಧಿಯತ್ತ ಕೊಂಡೊಯ್ಯುತ್ತದೆ. ಗೋಮತಿ ಚಕ್ರವನ್ನು ನಿಮ್ಮ ಕೆಲಸದ ಸ್ಥಳದಲ್ಲಿ ಇಡುವುದರಿಂದ ನಿಮ್ಮ ಕೆಲಸ ಅತ್ಯುತ್ತಮವಾದ ಸ್ಥಾನಕ್ಕೆ ಏರಲ್ಪಡುತ್ತದೆ. ಹಾಗೂ ಈ ಒಂದು ಗೋಮತಿ ಚಕ್ರವನ್ನು ನಿಮ್ಮ ಮನೆಗಳಲ್ಲಿ, ದೇವರ ಮನೆಯಲ್ಲಿ ನಿರಂತರವಾಗಿ ಇಟ್ಟು ಪೂಜಿಸುವುದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ದೊರೆಯುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಯಾವ ವ್ಯಕ್ತಿಯು ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಅಂತಹ ವ್ಯಕ್ತಿಯು ಖಂಡಿತವಾಗಿ ಹಾಸಿಗೆಯ ಕೆಳಗೆ ಈ ಒಂದು ಗೋಮತಿ ಚಕ್ರವನ್ನು ಇಡುವುದರಿಂದ ಚಮತ್ಕಾರವಾದ ರೀತಿಯಲ್ಲಿ ಆ ವ್ಯಕ್ತಿ ಗುಣಮುಖನಾಗುತ್ತಾನೆ. ಏಕೆಂದರೆ ಅತ್ಯಂತ ಶಕ್ತಿಯುತವಾದಂತಹ ಪ್ರಬಲವಾದಂತಹ ವಸ್ತು ಈ ಒಂದು ಗೋಮತಿ ಚಕ್ರ. ಮತ್ತು ನಿಮ್ಮಲ್ಲಿ ಯಾವುದೇ ರೀತಿಯ ಹಣಕಾಸಿನ ಸಮಸ್ಯೆ ಅಥವಾ ಹಣದ ಸಮಸ್ಯೆ, ಸಾಲದ ಸಮಸ್ಯೆಯಿಂದ ನೀವು ಎದುರಿಸ್ತಾ ಇದ್ರೆ ಈ ಒಂದು ಗೋಮತಿ ಚಕ್ರವನ್ನು ಈ ರೀತಿಯಾಗಿ ಉಪಯೋಗಿಸಿಕೊಳ್ಳಬಹುದು. ಅಂದರೆ ನಿಮ್ಮ ಮನೆಯಲ್ಲಿ, ದೇವರ ಮನೆಯಲ್ಲಿ ಈ ಒಂದು ಗೋಮತಿ ಚಕ್ರವನ್ನು ಇಟ್ಟು ಪ್ರಾರ್ಥನೆ ಸಲ್ಲಿಸಿ, ಬೇಡಿಕೆಯನ್ನು ಸಲ್ಲಿಸಿ, ಈ ಒಂದು ಗೋಮತಿ ಚಕ್ರವನ್ನು ಸದಾ ನಿಮ್ಮ ಬಳಿಯಲ್ಲಿ ಇಟ್ಟುಕೊಳ್ಳೋದ್ರಿಂದ ಹಾಗೂ ಇದನ್ನು ಪದೇ ಪದೇ ನೀವು ನೋಡುತ್ತಾ ಹಾಗೂ ಪೂಜ್ಯ ಭಾವನೆಯಿಂದ ಪೂಜಿಸುತ್ತಾ ಇರುವುದರಿಂದ ನಿಮ್ಮಲ್ಲಿ ಹಣದ ಆಕರ್ಷಣೆ ಹೆಚ್ಚಾಗ್ತಾ ಹೋಗುತ್ತದೆ. ಅನವಶ್ಯಕ ಖರ್ಚುಗಳು ಕಡಿಮೆ ಆಗುತ್ತದೆ ಹಾಗೂ ಸಾಲದ ಸಮಸ್ಯೆಯಿಂದ ಅತ್ಯಂತ ಶೀಘ್ರವಾಗಿ ನೀವು ಹೊರಬರಬಹುದು. ನಿಮ್ಮಲ್ಲಿ ಒಂದು ಧೈರ್ಯ, ಶಕ್ತಿ, ಚೇತನವನ್ನು ಉಂಟು ಮಾಡುವಂತಹ ಪ್ರಬಲವಾದ ಕಲ್ಲು ಈ ಒಂದು ಗೋಮತಿ ಚಕ್ರ. ಹೌದು, ಅಷ್ಟೇ ಅಲ್ಲದೆ ನೀವು ಹಣವಿಡುವ ಜಾಗದಲ್ಲಿ ಅಥವಾ ಬೀರುವಿನಲ್ಲಿ ಹಳದಿ ಬಟ್ಟೆಯೊಂದಿಗೆ ಕಟ್ಟಿ, ಇದರಿಂದ ಲಕ್ಷ್ಮೀ ದೇವಿಯು ಶಾಶ್ವತವಾಗಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾರೆ. ಹೌದು, ಇದನ್ನು ಬೀರುವಿನಲ್ಲಿ ಸದಾಕಾಲ ಇಡುವುದರಿಂದ ಅತ್ಯುತ್ತಮವಾದಂತಹ ಅವಕಾಶಗಳು, ಜೀವನದಲ್ಲಿ ಅಭಿವೃದ್ಧಿಯನ್ನು ನೀವು ಕಾಣಬಹುದು. ನೀವು ವ್ಯವಹಾರ ಮಾಡುವ ಸ್ಥಳ ಅಥವಾ ನಿಮ್ಮ ಕಚೇರಿಗಳಲ್ಲಿ ಕೂಡ ಈ ಒಂದು ಗೋಮತಿ ಚಕ್ರದ ಒಂದು ಪೆಂಡೆಂಟ್ ಅನ್ನು ಅಥವಾ ಗೋಮತಿ ಚಕ್ರದ
ಟ್ರೀ, ಗೋಮತಿ ಚಕ್ರ ಟ್ರೀ ಎಂದು ಸಿಗುತ್ತದೆ. ಅದನ್ನು ಕೂಡ ನೀವು ಬಳಸಿ ಇಡಬಹುದು. ಇದರಿಂದ ಆಕರ್ಷಣೆ ಭಾವ ಉಂಟಾಗುತ್ತದೆ. ಆಕರ್ಷಣೆಯಿಂದ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ನೀವು ಕಾಣಬಹುದು. ಹೌದು ಸ್ನೇಹಿತರೆ, ಅಷ್ಟೇ ಅಲ್ಲದೆ ವ್ಯವಹಾರ ಮಾಡುವ ಸ್ಥಳದಲ್ಲಿ ಈ ಗೋಮತಿ ಚಕ್ರವನ್ನು ಒಂದು ಬಟ್ಟೆಯಲ್ಲಿ ಹಾಕಿ ಕಟ್ಟುವುದರಿಂದ ಜನದ ಆಕರ್ಷಣೆವಾಗುತ್ತದೆ. ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಕಾಣುತ್ತೀರಿ. ವಿಶೇಷವಾಗಿ ನೀವು ಹಣವಿಡುವ ಸ್ಥಳದಲ್ಲಿ ಇದನ್ನು ಇಟ್ಟರೆ ಸಾಕು, ಎಲ್ಲವೂ ಕೂಡ ಅಭಿವೃದ್ಧಿಯತ್ತ ಸಾಗುತ್ತದೆ. ಹಾಗೂ ಈ ಗೋಮತಿ ಚಕ್ರದ ಮೊದಲ ಮತ್ತು ಅತ್ಯುತ್ತಮ ಪ್ರಯೋಜನವೇನೆಂದರೆ ಅದು ನಮ್ಮನ್ನು ಮಾಟ ಮಂತ್ರ ಮತ್ತು ದುಷ್ಟ ಕಣ್ಣಿನಿಂದ ದೂರವಿಡುತ್ತದೆ. ಹೌದು, ಬೇರೆ ರೀತಿಯಲ್ಲಿ ಹೇಳುವುದಾದರೆ ಈ ಒಂದು ಗೋಮತಿ ಚಕ್ರಗಳು ನಕಾರಾತ್ಮಕ ಶಕ್ತಿಗಳು, ದುಷ್ಟ ಕಣ್ಣುಗಳು ಮತ್ತು ಮಾಟ ಮಂತ್ರದಿಂದ ನಮ್ಮನ್ನು ರಕ್ಷಿಸುವಂತಹ ಪ್ರಬಲವಾದಂತಹ ಶಕ್ತಿಯುತವಾದಂತಹ ಒಂದು ವಸ್ತು ಈ ಒಂದು ಗೋಮತಿ ಚಕ್ರ. ಆದ್ದರಿಂದ ನಿಮ್ಮೊಂದಿಗೆ ಈ ಒಂದು ಗೋಮತಿ ಚಕ್ರವನ್ನು ಸದಾ ಇಟ್ಟುಕೊಳ್ಳುವುದರಿಂದ, ಅದನ್ನು ಪೆಂಡೆಂಟ್ ಆಗಿ ಧರಿಸುವುದರಿಂದ ಈ ಎಲ್ಲ ರೀತಿಯ ಶಕ್ತಿಗಳಿಂದ ನಿಮ್ಮನ್ನು ರಕ್ಷಿಸುತ್ತದೆ. ಹಾಗೂ ನಿಮ್ಮನ್ನು ಅದೃಷ್ಟದತ್ತ ಕೊಂಡೊಯ್ಯುವಂತಹ ಏಕೈಕ ವಸ್ತು ಈ ಒಂದು ಗೋಮತಿ ಚಕ್ರ. ಸುದರ್ಶನ ಚಕ್ರಗಳು ಎಂದು ಕರೆಯಲ್ಪಡುವ ಈ ಗೋಮತಿ ಚಕ್ರಗಳು ಸಂಪತ್ತಿನ ದೇವತೆ ಲಕ್ಷ್ಮೀ ದೇವಿಯೊಂದಿಗೆ ಸಂಬಂಧ ಹೊಂದಿದೆ. ಆದ ಕಾರಣ ಅತ್ಯಂತ ಪೂಜ್ಯ ಭಾವನೆಯಿಂದ ನೀವು ಪೂಜಿಸುತ್ತಾ ಬಂದಲ್ಲಿ, ನಂಬಿಕೆಯಿಂದ ಪೂಜಿಸುತ್ತಾ ಬಂದಲ್ಲಿ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಕಲಹಗಳು, ಯಾವುದೇ ರೀತಿಯ ಸಮಸ್ಯೆಗಳು ಎಲ್ಲವನ್ನು ನಿವಾರಣೆ ಮಾಡಿ ಸಂಪತ್ತು ಸಮೃದ್ಧಿಯನ್ನು ಹೆಚ್ಚಿಸುತ್ತದೆ. ಹೌದು ಸ್ನೇಹಿತರೆ, ಇದನ್ನು ನಿಮ್ಮ ಪರ್ಸಿನಲ್ಲಿಯೂ ಕೂಡ ಇಟ್ಟುಕೊಳ್ಳಬಹುದು. ಗೋಮತಿ ಚಕ್ರವನ್ನು ಪರ್ಸಿನಲ್ಲಿ ಇಟ್ಟುಕೊಳ್ಳೋದ್ರಿಂದ ಆರ್ಥಿಕ ಸ್ಥಿರತೆ ಮತ್ತು ಯಶಸ್ಸನ್ನು ತರುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಸಂಪತ್ತು ಸಮೃದ್ಧಿಯ ಜೊತೆಗೆ ನಿಮ್ಮಲ್ಲಿ ಅತ್ಯುತ್ತಮವಾದಂತಹ ಸಮಾಜದಲ್ಲಿ ಒಂದು ಗೌರವಯುತ ಸ್ಥಾನಕ್ಕೆ ಕೊಂಡೊಯ್ಯುತ್ತದೆ. ಹೌದು ಸ್ನೇಹಿತರೆ, ಹಾಗೂ ಇದು ಒಂದು ಉತ್ತಮ ಆರೋಗ್ಯವನ್ನು ಉತ್ತೇಜಿಸುತ್ತದೆ. ಈ ರೀತಿಯಾದಂತಹ ಹಲವಾರು ಪ್ರಯೋಜನಗಳನ್ನು ಹೊಂದಿರುವ ಈ ಗೋಮತಿ ಚಕ್ರವನ್ನು ಖಂಡಿತ ಒಮ್ಮೆ ಉಪಯೋಗಿಸಿ ನೋಡಿ. ಇದರಿಂದ ನಿಮ್ಮ ಜೀವನದಲ್ಲಿ ಹಲವಾರು ಬದಲಾವಣೆಗಳನ್ನು ನೀವು ಕಾಣಬಹುದು. ಹೌದು ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಈ ರೀತಿಯಾದಂತಹ ಸರಳ ಸುಲಭ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.